ಹಾಯ್ ಯಾರ್ ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ಆ್ಯನಿವರ್ಸರಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಮಂಡೇ, ಸೊ ನಾಳೆ ಟ್ಯೂಸ್ಡೇ, ನಾಳೆ ಆ್ಯನಿವರ್ಸರಿ ಇದೆ. ಮೇ ಬಿ ಬರೋಷ್ಟೊತ್ತಿಗೆ ಆ್ಯನಿವರ್ಸರಿ ಆಗಿರುತ್ತೆ ನಮ್ಮದು ವ್ಲಾಗ್ ಬರೋವಾಗ. ಬಟ್ ನಾನು ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅಥವಾ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಈ ಸತಿ ಆ್ಯನಿವರ್ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಟೈಮ್ ಈ ಸತಿ ಮನೇಲಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಲಾಸ್ಟಿನ 2 ಸತಿನೂ ಅಷ್ಟೇ ನಾವು ಟ್ರಿಪ್ಪಲ್ಲೇ ಇದ್ವಿ. ಸೊ ಈ ಸತಿ ಯಾವುದು ಟ್ರಿಪ್ ಏನು ಪ್ಲಾನ್ ಮಾಡಿಲ್ಲ. ಇವಾಗ ಇನ್ನು ಬಂದು ಬ್ಯಾಂಗ್ಳೂರಿಗೆ ಒಂದು 10 ಡೇಸ್ ಆಗಿದೆ ಅಲ್ವಾ. ಮತ್ತೆ ಔಟ್ಸೈಡ್ ಹೋಗೋದಂದ್ರೂ ನನಗೇನೆ ಯಾಕೋ ಇನ್ನು ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಸ್ವಲ್ಪ ಮನೇಲೇ ಇರಬೇಕು ಅಂತ ಅನಿಸಿದೆ. ಸೊ ಅದಕ್ಕೆ ಮನೇಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಔಟ್ಸೈಡ್ ಎಲ್ಲೂ ಹೋಗೋದು ಬೇಡ, ಸಿಂಪಲ್ ಆಗಿ ಮನೇಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಗಿಫ್ಟ್ ಕೂಡ ಅಷ್ಟೇ ಪ್ಲಾನ್ ಮಾಡಿದ್ದೀನಿ. ಆಲ್ರೆಡಿ ಆರ್ಡರ್ ಕೂಡ ಮಾಡಿದ್ದೀನಿ ಐಟಮ್ನ. ನಾನು ಏನು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು. ಬಟ್ ಆರ್ಡರ್ ಕೂಡ ಬಂದಿದೆ. ನಿನ್ನೆ ಆರ್ಡರ್ ಮಾಡಿದ್ದೆ, 1 ಡೇ ಡೆಲಿವರಿ ಇತ್ತು ಅಮೆಝಾನಲ್ಲಿ. ಸೊ ಹಾಗಾಗಿ ಇವತ್ತು ಆರ್ಡರ್ ಬಂದಿದೆ. ಬಟ್ ಆರ್ಡರ್ನ ನಾನಿನ್ನೂ ಮನೆಗೆ ತಂದಿಲ್ಲ. ಆಲ್ರೆಡಿ ಕೆಳಗಡೆ ಓನರ್ ಮನೇಲೇ ಇಟ್ಟಿದ್ದೀನಿ ಆಯಿತಾ. ಮನೆಗೆ ತರಬೇಕು ಒಳಗಡೆ ಅಂತ ಅಂದರೆ ಸಿದ್ದು ಇವಾಗ ಹೊರಗಡೆ ಹೋದ್ಮೇಲೆ ನಾನು ತರಬೇಕು. ಅವನು ಹೆಂಗೂ ಈಗ ಸ್ವಲ್ಪ ಹೊತ್ತು ಆಫೀಸ್ ಕೆಲಸ ಮುಗಿಯುತ್ತೆ. ಸೊ ಅವಾಗ ಹೆಂಗೂ ಒಂದು ರೌಂಡ್ ಔಟ್ಸೈಡ್ ಹೋಗ್ತೇನೆ, ಆವಾಗ ಮನೆಗೆ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಗಿಫ್ಟ್ ರ್ಯಾಪು ಎಲ್ಲ ಮಾಡಬೇಕು. ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ ಇನ್ನು. ಒಂದ್ಸತಿ ಅವನು ಹೊರಗಡೆ ಹೋದ್ಮೇಲೆ ಮನೆ ಒಳಗಡೆ ತರೋಣ ಅಂತ ಪಾಪ ಓನರ್ ಮನೇಲೇ ಇಟ್ಟಿದ್ದೀನಿ. ಓನರು ಓಕೆ ಇಲ್ಲೇ ಇಡಿ ಅಂತ ಅಂದರು. ಇವಾಗ ಹೊರಗಡೆ ಹೋದ್ಮೇಲೆ ತರಬೇಕು ಮನೆಗೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ರೋಡ್ ಪಕ್ಕದಲ್ಲೇ ಮನೆ ಅಲ್ವಾ, ವೆಹಿಕಲ್ಸ್ ಎಲ್ಲ ಓಡಾಡ್ತಾನೆ ಇರುತ್ತೆ. ಈ ಸತಿ ಏನು ಅನ್ಕೊಂಡಿದ್ವಿ ಅಂದರೆ ಆ್ಯನಿವರ್ಸರಿಗೆ ಗಿಫ್ಟ್ ಏನು ಬೇಡ, ಅದಕ್ಕೆ ನಾನು ಏನು ಗಿಫ್ಟ್ ಕೊಡಲ್ಲ ಅಂತ ಹೇಳಿದ್ದೆ. ಅವನು ಏನು ಕೊಡಲ್ಲ ಅಂತ ಹೇಳಿದ್ದಾನೆ. ಬಟ್ ನಾನು ಕೊಡಬೇಕು ಅಂತ ನನಗೆ ಅನಿಸ್ತಾ ಇತ್ತು, ಅದಕ್ಕೆ ನಾನು ತಗೊಂಡಿದ್ದೀನಿ. ಆ್ಯಂಡ್ ನನಗೆ ಗೊತ್ತಿಲ್ಲ ಗಿಫ್ಟ್ ನೋಡಿದ್ಮೇಲೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಬಿಕಾಸ್ ನಾನು ಈ ಸತಿ ಕೊಡ್ತಾ ಇರೋ ಗಿಫ್ಟೇ ಆಗಿದೆ. ಏನು ಅಂತ ನಾನು ಆಮೇಲೆ ತಂದ್ಮೇಲೆ ತೋರಿಸ್ತೀನಿ. ಟೆನ್ಷನ್ ಕೂಡ ಇದೆ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲ್ಲ, ರಿಯಲ್ ಆಗಿ ನಿಜವಾಗ್ಲೂ ಟೆನ್ಷನ್ ಇದೆ. ಯಾಕಂದರೆ ಲಾಸ್ಟ್ ಇಯರ್ಸ್ ಎಲ್ಲ ನಾನು ಗೋಲ್ಡ್ ಗಿಫ್ಟ್ ಕೊಡಬೇಕಾದ್ರೂ ನಂಗೆ ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ. ಇದಕ್ಕಿಂತ ಜಾಸ್ತಿನೇ ಖರ್ಚು ಮಾಡ್ತಾ ಇದ್ದೆ ಅದಕ್ಕೆ. ಬಟ್ ಅದು ಗೋಲ್ಡ್ ಅಲ್ವಾ, ಹೇಗಿದ್ರು ಅವನಿಗೆ ಸೈಜಸ್ ಆಗ್ತಾ ಇತ್ತು, ರಿಂಗ್ಗಳಂತ ಗೊತ್ತಾಯಿತು. ಲಾಸ್ಟ್ 2 ಟೈಮ್ಸು ನಾನು ಗೋಲ್ಡ್ ರಿಂಗೇ ಪ್ರೆಸೆಂಟ್ ಮಾಡಿದ್ದೆ. ಬಟ್ ಈ ಸತಿ ಅದಕ್ಕೆ ಗೋಲ್ಡ್ ಏನು ಬೇಡ. ಆ್ಯಂಡ್ ಗೋಲ್ಡ್ ರೇಟ್ ನೋಡಿದ್ರೆ ಭಾರಿ ತುಂಬ ಮೇಲೆ ಹೋಗ್ಬಿಟ್ಟಿದೆ. ಆ್ಯಂಡ್ ಬಾಯ್ಸಿಗಂದರೆ ಕಡಿಮೆ ರೇಟಲ್ಲಂತೂ ಏನೂ ಬರೋದೇ ಇಲ್ಲ. ಮಿನಿಮಮ್ ಒಂದು ಇವಾಗಿನ ರೇಟ್ಗಂತೂ ಪಕ್ಕ ಒಂದು 50-60,000 ಆಗೇ ಆಗುತ್ತೆ ಒಂದು ರಿಂಗ್ ನೋಡ್ತೀನಿ ಅಂದ್ರೇನು. ಅದಕ್ಕೆ ಸಿಂಪಲ್ಲಾಗಿ ಅವಶ್ಯಕತೆ ಏನಿದೆಯೋ ಅದನ್ನೇ ಕೊಡಬೇಕು ಅಂತ ಪ್ಲಾನ್ ಇದ್ದಿರೋದು. ಆ್ಯಂಡ್ ಇವತ್ತು ಸತಿನೂ ಅಷ್ಟೇ, ನಾನು ಅವನಿಗೆ ಏನು ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿದ್ನೋ ಅದನ್ನೇ ಕೊಡ್ತಾ ಇರೋದು. ವಿಡಿಯೋನ ನಾನು ಪಾಸ್ ಮಾಡಿಬಿಟ್ಟೆ, ಸಿದ್ದು ಬಂದ. ಅದಕ್ಕೆ ವಿಡಿಯೋನ ಅಲ್ಲಿಗೆ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಅವ್ನು ಇವಾಗ ಹೊರಗಡೆ ಹೋಗಿದ್ದಾನೆ. ನಾನು ಫಸ್ಟ್ ಇವಾಗ ಓನರ್ ಮನೆಗೆ ಹೋಗ್ಬಿಟ್ಟು ಗಿಫ್ಟ್ ತರಬೇಕು. ಸೊ ಗಿಫ್ಟ್ ತಂದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇದೇ ನನ್ನ ಗಿಫ್ಟು, ಮಾನಿಟರ್ ಇದು. ಏಸರ್ ಅವ್ರದ್ದು ಮಾನಿಟರ್ ಆರ್ಡರ್ ಮಾಡಿದ್ದೆ. ಸೊ ಬಂದಿದೆ 27 ಇಂಚ್ದು ಮಾನಿಟರು. ಅವನದು ಹಳೆ ಮಾನಿಟರು ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂತ ಅವ್ನು ಯೂಸ್ ಮಾಡಿಲ್ಲ, ಅದನ್ನು ಕೊಟ್ಬಿಟ್ಟಿದ್ದ. ಸೊ ಹೊಸ ಮಾನಿಟರ್ ತೊಗೊಬೇಕು ಅಂತ ತುಂಬ ಟೈಮಿಂದ ಅನ್ಕೊತಾನೆ ಇದ್ದ. ಬಟ್ ಹಾಗೇ ಇರಲಿಲ್ಲ ತೊಗೊಳಕ್ಕೆ. ಅದಕ್ಕೆ ಸೊ ನನಗೆ ಏನು ನೀಡಿದೆ ಅಂತ ನಾನು ಥಿಂಕ್ ಮಾಡಿದಾಗ ಎನಿವೆ ಒಂದು ಮಾನಿಟರ್ ತೊಗೊಬೇಕು ಅಂತ ತುಂಬ ಟೈಮಿಂದ ಅಂತ ಇದ್ದ. ಡಿಸ್ಕಷನ್ ಕೂಡ ಮಾಡಿದ್ವಿ ನಾವು. ಅದಕ್ಕೆ ಅದನ್ನೇ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಮಾನಿಟರೇ ತರಿಸಿದ್ದೀನಿ ನಾನು. ಸೊ ಇವಾಗ ಅದೇ ಟೆನ್ಷನ್ ಆಗ್ತಾ ಇದೆ ನನಗೆ. ಯಾಕೆಂದರೆ ಅವನು ಯಾವ ಬ್ರ್ಯಾಂಡ್ ಅಂದ್ಕೊಂಡಿದ್ನೋ ಅಥವಾ ಯಾವ ಥರದ್ದು ಅಂದ್ಕೊಂಡಿದ್ನೋ ನಾನು ಅಷ್ಟು ಪಕ್ಕ ನನಗೇನು ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ನನಗೆ ಅವ್ನ ಡೊಮೈನ್ಗೆ ಅಥವಾ ಇವಾಗ ನನಗೆ ಗೊತ್ತಿರೋದ್ರಿಂದ ಆ ಡೊಮೈನು ಹೇಗೆ ಅಂತ, ಸೊ ಆ ಡೊಮೈನ್ಗೆ ಯಾವ ಥರ ಇದ್ದರೆ ಯಾವುದು ಇದ್ದರೆ ಬೇಸಿಕ್ ಅಂತ ನನಗೆ ಗೊತ್ತಿತ್ತು ಅಷ್ಟೇ. ಪಕ್ಕ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನನಗೂ ಅಷ್ಟು ಗೊತ್ತಿರಲಿಲ್ಲ. ಆ್ಯಂಡ್ ಗಿಫ್ಟ್ ಸರ್ಪ್ರೈಸ್ ಬೇರೆ ಕೊಡ್ತಾ ಇರೋದ್ರಿಂದ ಅವನನ್ನೇ ಅಂತೂ ಕೇಳೋಕ್ಕಾಗೋದೇ ಇಲ್ವಲ್ಲ. ಅದಕ್ಕೆ ಸೊ ನಮ್ಮಿಬ್ಬರಿಗೂ ಕಾಮನ್ ಫ್ರೆಂಡ್ಸ್ ಅಂತ ತುಂಬ ಜನ ಇದ್ದಾರೆ. ಅದರಲ್ಲಿ ಚೈತನ್ಯ ಕೂಡ ಹೌದು, ಅವನಿಗೂ ಫ್ರೆಂಡು ನನಗೂ ಫ್ರೆಂಡು. ಆ್ಯಂಡ್ ಚೈತನ್ಯ ಮತ್ತು ಸಿದ್ದು ಇಬ್ಬರು ಒಂದೇ ಡೊಮೈನಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಅವನಿಗೂ ಎಲ್ಲ ಗೊತ್ತಿದೆ ಯಾವ ಥರ ಬೇಕು ಏನು ಅಂತಲೂ ಪಕ್ಕ ಎಲ್ಲ ಇವಾಗ.
ಸೊ ಅದಕ್ಕೆ ಚೈತನ್ಯ ಕಾಲ್ ಮಾಡಿಬಿಟ್ಟು ಅವನ ಹತ್ರ ಹೆಲ್ಪ್ ತೊಗೊಂಡು ಅವನ ಹತ್ರ ಎಲ್ಲ ಯಾವ ಕಾನ್ಫಿಗರೇಷನ್ ಇದ್ರೆ ಓಕೆ ಆ್ಯಂಡ್ ಯಾವ ಗಿಗಾರ್ಡ್ಸ್ ಎಷ್ಟು ಇರಬೇಕು ಎಲ್ಲದನ್ನು ಕೇಳಿಕೊಂಡು ಅವನು ಏನು ಹೇಳಿದ್ನೋ ಅದ್ರ ಬೇಸ್ ಮೇಲೆ ನಾನು ಆರ್ಡರ್ ಮಾಡಿರೋದು. ಸೊ ಹಾಗಾಗಿ ಪ್ರೊಫೆಷ್ನಲ್ ವೈಸ್ ಅವನಿಗೆ ವರ್ಕ್ ಆಗೋ ಥರನೇ ನಾನೆಲ್ಲ ನೋಡಿದ್ದೀನಿ, ವರ್ಕ್ ಕರೆಕ್ಟಾಗಿದೆ. ಬಟ್ ಸ್ಟಿಲ್ ಏನೋ ಒಂಥರ ಟೆನ್ಷನ್ನು, ಯಾಕೆಂದರೆ ಪರ್ಸ್ನಲ್ ಗಿಫ್ಟ್ ಎಲ್ಲ ಆದರೆ ನನಗೆ ಏನು ಅನಿಸಲ್ಲ, ಯಾಕಂದರೆ ತುಂಬ ಗಿಫ್ಟ್ಗಳನ್ನ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಆ್ಯಂಡ್ ಅವನಿಗೂ ಯಾವುದಾದ್ರೂ ಚೂಸಸ್ ಏನೋ ಒಂದು ಮಾಡಿರಲ್ಲ, ಅವ್ನು ನಾನು ಏನು ಕೊಟ್ಟರು ಓಕೆ ಅಂತಾನೆ. ಬಟ್ ಇದು ಪರ್ಸ್ನಲ್ಗಿಂತ ಸ್ವಲ್ಪ ಪ್ರೊಫೆಷ್ನಲ್ ಲೈಫಿಗೆ ಯೂಸ್ ಆಗೋ ಐಟಮ್ ಅಲ್ವಾ, ಅದಕ್ಕೆ ನನಗೂ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಇವಾಗ ನಾಳೆ ಕೊಡೋವರೆಗೂ ನನಗೂ ಟೆನ್ಷನ್ನು, ಏನಂತನೋ ಬ್ರ್ಯಾಂಡ್ ಏನಂತನೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಚೆನ್ನಾಗೇ ಸಿಕ್ಕಿದೆ ಅಂತ ಅಂದ್ಕೊತೀನಿ ನಾನು. ಅವನು ಚೈತನ್ಯ ನನಗೆ 150 ಗಿಗಾರ್ಡ್ಸ್ ಮೇಲಿರೋದನ್ನೇ ತೊಗೊಳ್ಳಿ ಅಂತಲೇ ಹೇಳಿದ್ದ. ಸೊ ನಾನು ಆಲ್ಮೋಸ್ಟು 184 185 ಎಷ್ಟೋ ಇದೆ ಅದರ ಮೇಲೆ ಇರೋ ಗಿಗಾರ್ಡ್ಸನ್ನೇ ಆರ್ಡರ್ ಮಾಡಿದ್ದೆ. ಸೊ ನನಗೆ ಚೆನ್ನಾಗಿ ಸಿಕ್ಕಿದೆ. ಒಂದು ನೀವು ಅಮೆಝಾನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಏಸರ್ 127 ಇಂಚಸ್ ಇರೋದದು. ಸೊ 185 ಮೇಲೆ ಅಂತ ಅಂದರೆ ಗಿಗಾರ್ಡ್ಸು ನಿಮಗೆ ವಿತ್ ಇನ್ಬಿಲ್ಟ್ ಸ್ಪೀಕರ್ ಕೂಡ ಇದೆ. ನನಗೆ ಚೆನ್ನಾಗಂತ ಅನಿಸ್ತು ಆ್ಯಂಡ್ ರಿವ್ಯೂಸು ಎಲ್ಲ ತುಂಬ ಚೆನ್ನಾಗಿತ್ತು, ಅದಕ್ಕೆ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಅವ್ನು ಬರೋಕ್ಕಿಂತ ಮುಂಚೆ ಅದನ್ನ ಗಿಫ್ಟ್ ರ್ಯಾಪ್ ಮಾಡಿ ಎಲ್ಲಾದರೂ ತೆಗೆದಿಡಬೇಕು. ನಾಳೆ ಕೊಡೋವರೆಗೂ ಅದನ್ನ ಹೆಂಗಾದರೂ ಈಗ ಸೇಫ್ ಮಾಡಿಡಬೇಕು. ಅವ್ನು ಅಷ್ಟೆಲ್ಲ ಏನು ತುಂಬ ಸರ್ಚ್ ಮಾಡೋದು ಅದೆಲ್ಲ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಅವನಿಗಿಲ್ಲ. ಸೊ ಹೇಗಾದರೂ ಅವನು ಓಕೆ. ಆ್ಯಂಡ್ ಸೆಲೆಬ್ರೇಷನ್ ಅಷ್ಟೇ, ನನ್ನ ಖುಷಿಗೆ ನಾನು ಮಾಡ್ತಾ ಇರೋದು. ಅವನಿಗೆ ಸೆಲೆಬ್ರೇಷನ್ ಎಲ್ಲ ತೀರಾ ಸೆಲೆಬ್ರೇಷನ್ ಅವೆಲ್ಲ ಏನು ಅಷ್ಟು ಇಷ್ಟ ಆಗಲ್ಲ ಅವನಿಗೆ. ತುಂಬ ಸಿಂಪಲಾಗಿ ಹೇಗಿರುತ್ತೋ ಅದೇ ಥರ ಅವನು. ಐ ಥಿಂಕ್ ಎಲ್ಲ ಹುಡುಗರು ಅದೇ ಥರನೇ ಅಲ್ವಾ, ಸ್ವಲ್ಪ ಹುಡುಗಿರೇ ತುಂಬ ಎಕ್ಸೈಟ್ಮೆಂಟಲ್ಲಿ ಈ ಥರ ಏನಾದರೂ ಬರ್ಡೇ ಆ್ಯನಿವರ್ಸರಿ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಸ್ವಲ್ಪ ಜನ ಅಷ್ಟೇ ಬಾಯ್ಸ್ ತುಂಬ ಇದ್ರಲ್ಲಿ ಮಾಡ್ತಾರೆ. ನಮ್ಮ ಮನೇಲಿ ನಾನೇ, ಅವನೇನು ಅಷ್ಟೊಂದಿಲ್ಲ. ಅವನ ಬರ್ಡೇ ಆ್ಯನಿವರ್ಸರಿ ಎಲ್ಲ ಯಾವಾಗಲೂ ನಾನೇ ಪ್ಲ್ಯಾನ್ ಮಾಡ್ತಾ ಇರೋದು, ಅವನೇನು ಪ್ಲ್ಯಾನ್ ಮಾಡಲ್ಲ. ಸಿಂಪಲಾಗಿ ಅವನೇನಾದ್ರು ಯಾವಾಗಲೂ ಗಿಫ್ಟ್ ಒಂದು ಅವ್ನು ಪ್ಲ್ಯಾನ್ ಮಾಡ್ಕೊತಾ ಇದ್ದ. ಅವನ ಕಡೆಯಿಂದ ಏನು ಸರ್ಪ್ರೈಸ್ ಕೊಡೋದು ಅವನಿಗೆ ಬಿಟ್ಟಿರ್ತಾ ಇದ್ದೆ, ನಾನೇನು ಅದನ್ನ ಕೇಳಕ್ಕೆ ಹೋಗ್ತಿರ್ಲಿಲ್ಲ. ಆ್ಯಂಡ್ ಈ ಸಲನೂ ನನಗೆ ಗೊತ್ತಿಲ್ಲ, ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಗಿಫ್ಟು, ಯಾಕಂದರೆ ಡಿಸ್ಕಷನ್ ಕೂಡ ಮಾಡಿದ್ದೀವಲ್ಲ ಅದಕ್ಕೆ. ಇವಾಗ ನನಗೇನಂತನೋ ಅದು ಗೊತ್ತಿಲ್ಲ ನಾನು ಆರ್ಡರ್ ಮಾಡಿರೋದಕ್ಕೆ. ನೋಡೋಣ. ಸೊ ಇವಾಗ ಅವ್ನು ಬರೋದಕ್ಕಿಂತ ಮುಂಚೆ ಫಸ್ಟ್ ನಾನು ಅದನ್ನು ಗಿಫ್ಟ್ ರ್ಯಾಪ್ ಮಾಡಬೇಕು. ಸೊ ಗಿಫ್ಟ್ ರ್ಯಾಪ್ ಮಾಡೋಕ್ಕೆ ಐಟಮ್ಸ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕು. ಚಿಕ್ಕ ಪುಟ್ಟದಾದರೆ ಅಂಗಡಿಗೆ ತೊಗೊಂಡೋಗಿ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಬರ್ತೀವಲ್ವ, ಇದು ನಾನೇ ಇವಾಗ ತೊಗೊಂಡೋಗಿ ಮಾಡಿಸ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ಗಿಫ್ಟ್ ರ್ಯಾಪ್ ಶೀಟ್ಗಳನ್ನೇ ತಂದು ಗಿಫ್ಟ್ ರ್ಯಾಪ್ ಮಾಡಬೇಕು. ಅದಕ್ಕೆ ಹೊರಗಡೆ ಹೋಗ್ಬೇಕು ನಾನು ಇವಾಗ. ಇಲ್ಲೇ ಪಕ್ಕದಲ್ಲೇ ಶಾಪ್ ಇದೆ, ಸೊ ಬೇಗ ಹೋಗಿ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ತಂದುಬಿಟ್ಟು ಮತ್ತೆ ಬೇರೆ ಕೆಲಸ ಕೂಡ ಇದೆ. ಆ್ಯಂಡ್ ಹಲಸಿನ ಹಣ್ಣು ಕೂಡ ಇದೆ. ನಿನ್ನೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ, ಹಲಸಿನ ಹಣ್ಣು ಕೊಟ್ಟು ಕಳಿಸಿದ್ದಾರೆ. ಅದರಲ್ಲಿ ಏನಾದರೂ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು. ಇವಾಗ ನೆಕ್ಸ್ಟು ಏನು ಮಾಡೋದು ಅಂತ ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಸ್ವಲ್ಪ ಗಿಫ್ಟ್ ರ್ಯಾಪ್ ಮಾಡೋಕ್ಕೆ ಐಟಮ್ಸ್ ಬೇಕಾಗಿತ್ತು. ಆ್ಯಂಡ್ ಡೆಕೋರೇಷನ್ಗೂ ನಾಳೆಗೆ ಒಂದು ಸ್ವಲ್ಪ ಐಟಮ್ಸ್ ಕೂಡ ನಾನು ಪರ್ಚೇಸ್ ಮಾಡಬೇಕಾಗಿತ್ತು. ಡಬಲ್ ಸೈಡ್ ಟೇಪು ಆ್ಯಂಡ್ ಗಿಫ್ಟ್ ರ್ಯಾಪ್ಗೆ ಶೀಟ್ಸು ಆ್ಯಂಡ್ ಒನ್ ಮೋರ್ ನನಗೆ ಹಾರ್ಡ್ವೇರ್ ಶಾಪ್ಗೆ ಹೋಗ್ಬಿಟ್ಟು ಪೈಪ್ ಕೂಡ ಪರ್ಚೇಸ್ ಮಾಡಬೇಕಾಗಿತ್ತು. ಸ್ವಲ್ಪ ಕ್ಯಾನೋಪಿ ಡಿಸೈನಲ್ಲಿ ಇವತ್ತು ಡೆಕೋರೇಷನ್ ಮಾಡೋಣ ಅಂತ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊತಾ ಇದ್ದೀನಿ. ಬಟ್ ನನಗೆ ಗೊತ್ತಿಲ್ಲ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ನಾನು ಒಂದು ಸ್ವಲ್ಪ ಎಲ್ಲ ಸರ್ಚ್ ಮಾಡಿಬಿಟ್ಟು ಎಲ್ಲ ಏನೇನು ಬೇಕೋ ಐಟಮ್ನ ಪರ್ಚೇಸ್ ಮಾಡಿದೆ. ಸೊ ಏನೇನು ಐಟಮ್ ಬೇಕೋ ಎಲ್ಲ ಹೋಗಿ ತೊಗೊಂಡು ಬಂದಿದ್ದೀನಿ. ಬಟ್ ಇದು ನನಗೆ ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೋ ಅಂತ. ನನಗೂ ಎಷ್ಟು ಶೀಟ್ ಬೇಕಂತ ಗೊತ್ತಿರಲಿಲ್ಲ. ಸೊ ಬೇಗ ಅವ್ನು ಬರೋದ್ರೊಳಗಡೆ ಗಿಫ್ಟ್ ರ್ಯಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೇಗ ಪ್ಲ್ಯಾನ್ ಮಾಡಬೇಕು ಇವಾಗ. ಸೊ ತುಂಬ ಫಾಸ್ಟಾಗಿ ಸ್ವಲ್ಪ ಗಿಫ್ಟ್ ರ್ಯಾಪ್ ಬೇರೆ ಮಾಡಬೇಕಾಗಿತ್ತು ನಾನು. ಬೈ ಚಾನ್ಸ್ ಎನಿ ಟೈಮಲ್ಲಿ ಅವ್ನು ಮತ್ತೆ ರಿಟರ್ನ್ ಮನೆಗೆ ಬರೋ ಚಾನ್ಸಸ್ ಇತ್ತಲ್ವಾ. ಸೊ ಅದಕ್ಕಿಂತ ಮುಂಚೆನೇ ಗಿಫ್ಟ್ ರ್ಯಾಪ್ ಮಾಡಿ ತೆಗೆದಿಡೋಣ ಅಂತ ಹೇಳಿಬಿಟ್ಟು ಗಿಫ್ಟ್ ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಎವ್ರಿ ಟೈಮ್ ಚಿಕ್ಕ ಪುಟ್ಟ ಐಟಮ್ಗಳನ್ನೆಲ್ಲ ತಂದರೆ ನಾವು ಅಲ್ಲೇ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡೇ ಬರ್ತೀವಿ. ಬಟ್ ಈ ಥರ ನಾನು ಮಾನಿಟರ್ನ ತಂದ್ಕೊಂಡು ಈ ಥರ ನಾನು ಮನೇಲಿ ಕುತ್ಕೊಂಡು ಗಿಫ್ಟ್ ರ್ಯಾಪ್ ಮಾಡಿರೋದು ಫಸ್ಟ್ ಟೈಮು. ಸ್ವಲ್ಪ ಟೈಮ್ ಹಿಡಿತು, ಬಟ್ ಓಕೆ, ತುಂಬ ನೀಟಾಗೇನೋ ಔಟ್ಪುಟ್ ಬಂದಿಲ್ಲ ಅಂದ್ರೂ ಸಂಭವ ಹೇಗೋ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಾನು ಆಲ್ರೆಡಿ ಅವ್ನು ಬರೋಕ್ಕಿಂತ ಮುಂಚೆ ಅದನ್ನು ಹೈಡ್ ಮಾಡಿ ಇಡಬೇಕಲ್ವ, ಅದಕ್ಕೋಸ್ಕರನೇ ಬೇಗ ನಾನು ಮಾಡಿದೆ. ಚೆನ್ನಾಗಿ ಬಂತು ಎಂಡಿಂಗು ನನಗೆ. ಓಕೆ ಎನಿವೇ, ಮತ್ತು ಅವನಿಗೆ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ನೋಡಿದ ತಕ್ಷಣವೇ.
ಸೊ ನೆಕ್ಸ್ಟು ಇದು ಹಿಂದಿನ ದಿನದ್ದು. ಸೊ ಸಂಡೇ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅವರು ಆಲ್ಮೋಸ್ಟ್ ಒಂದು 15-20 ಡೇಸಿಂದ ಊರಲ್ಲೇ ಇದ್ರು. ಸೊ ಅವ್ರಿಗೂ ಸ್ವಲ್ಪ ಫಂಕ್ಷನ್ ಇತ್ತು ಮನೇಲೆಲ್ಲ. ಅವಳು ಸಂಪ್ರೀತನ್ ಮೈದ್ನಂದು ವಿನಯ್ ಅವ್ರ ತಮ್ಮನ ಮದುವೆ ಇತ್ತು. ಹಾಗಾಗಿ ನಮಗೂ ಅವ್ರಿಗೂ ಜಾಸ್ತಿ ದಿನ ಗ್ಯಾಪ್ ಇರಲಿಲ್ಲ ಮದುವೆಗೆ. ಒಂದು 10 ಡೇಸ್ ಗ್ಯಾಪ್ ಇತ್ತು. ಹಾಗಾಗಿ ಅವರು ಊರಲ್ಲೇ ಇದ್ರಲ್ಲ, ಅವರು ಇವತ್ತು ಊರಿಂದ ಬಂದಿದ್ದಾರೆ. ಅದಕ್ಕೆ ಅವ್ರು ಆನ್ ದ ವೇ ಬರಬೇಕಾದ್ರೆ ಕಾಲ್ ಮಾಡಿದ್ರು, ನಾವು ಆಫ್ಟರ್ನೂನ್ ಬರ್ತಾ ಇದ್ದೀವಿ, ಸೊ ಈವ್ನಿಂಗ್ ಮನೆಗೆ ಬಂದುಬಿಡಿ, ಹಲಸಿನ ಹಣ್ಣು ಕೂಡ ತೊಗೊಂಡು ಬಂದಿದ್ದೀನಿ ಅಂತ. ಆ್ಯಂಡ್ ನಮಗೂ ಅಷ್ಟೇ ತುಂಬ ದಿನ ಆಗಿತ್ತು, 1 ಮಂತ್ ಆಗೋಗಿತ್ತು ಮೀಟ್ ಆಗದೆ. ಅದಕ್ಕೆ ಅವ್ರನ್ನೂ ಮೀಟ್ ಮಾಡಿಕೊಂಡು ಹಲಸಿನ ಹಣ್ಣು ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆ್ಯಂಡ್ ಗುಂಡನ್ನು ನೋಡಿದ್ರೆ ತುಂಬ ದಿನ ಆಗಿತ್ತು, ತುಂಬ ದಿನ ಆದಮೇಲೆ ಗುಂಡನ್ನು ನೋಡಿರೋದು. ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಆ್ಯಂಡ್ ಕ್ಯೂಟ್ ಆಗಿದ್ದಾನೆ ಇವಾಗ. ಇನ್ನೂ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿಬಿಟ್ಟು ಹಲಸಿನ ಹಣ್ಣು ಮನೆಗೆ ತೊಗೊಂಡು ಬರೋಣ ಅಂತ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ಅವನ ಜೊತೆಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಲಸಿನ ಹಣ್ಣನ್ನು ಕಟ್ ಮಾಡಿಕೊಂಡು ಮನೆಗೆ ತೊಗೊಂಡು ಬಂದಿದ್ವಿ. ಸೊ ಅದೇ ಹಲಸಿನ ಹಣ್ಣಿದು ತುಂಬ ಸ್ವೀಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಚಿಕ್ಕಮಂಗ್ಳೂರಿಂದ ತಂದಿರೋದು ಸಂಪ್ರೀತ ಅವ್ರ ಮನೆಯಿಂದ. ತುಂಬ ಚೆನ್ನಾಗಿತ್ತು ಆಯಿತಾ. ಈ ಸಕ್ಕ ಸ್ವೀಟ್ ಅಂದರೆ ಸಾಕು. ಬ್ಯಾಂಗ್ಳೂರಲ್ಲೂ ಅಷ್ಟು ದುಡ್ಡು ಕೊಟ್ಟರು ನಮಗೆ ಹಲಸಿನ ಹಣ್ಣು ಇಷ್ಟು ಚೆನ್ನಾಗಿ ಸಿಕ್ಕಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಸಿಕ್ಕಿತ್ತು. ಸೊ ಅದಕ್ಕೆ ಅದನ್ನು ಸ್ವಲ್ಪ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹಲಸಿನ ಹಣ್ಣನ್ನು ಚಿಕ್ಕದಾಗಿ ನಾನು ಪೀಸಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಹಲಸಿನ ಹಣ್ಣು ಬೇಕೋ ಅಷ್ಟು ಹಲಸಿನ ಹಣ್ಣು ಯೂಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಐಟಮ್ಗಳು ಅಷ್ಟೇ ಜಾಸ್ತಿ ಏನೂ ಬೇಡ, ನೀವು ಆರಾಮಲ್ಲಿ ಫ್ರೀಝರಲ್ಲಿ ಇಟ್ಕೊಂಡು ತುಂಬ ಗಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಲ್ಲ ಹಲಸಿನ ಹಣ್ಣನ್ನು ಚಿಕ್ಕದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಬೇಕು. ನೀವು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ವಾಟರ್ ಏನು ಯೂಸ್ ಮಾಡೋದು ಬೇಡ, ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಬೋದು. ತಿಕ್ ಪೇಸ್ಟ್ ಥರ ಬರುತ್ತೆ ಆ್ಯಂಡ್ ತುಂಬ ನೈಸ್ ಆಗಬೇಕು, ಅವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಪ್ರಾಪರಾಗಿ ನಮ್ಗೆ ಹೇಗೆ ಐಸ್ ಕ್ರೀಮ್ ಸಿಗುತ್ತಲ್ಲ ಅದೇ ರೀತಿಯೇ ಸಿಕ್ಕತ್ತೆ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ, ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ. ಹಣ್ಣು ತುಂಬ ಸ್ವೀಟ್ ಇದೆ, ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಶುಗರ್ ಯೂಸ್ ಮಾಡ್ಕೊಬೋದು. ಶುಗರ್ ಬೇಡ ಅಂತ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಕೊಬೋದು. ನಾನು ಸ್ವಲ್ಪ ಶುಗರೇ ಇರಲಿ ಸ್ವೀಟ್ ಆಗಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ವೈಪಿಂಗ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಶುಗರು ಅಥವಾ ಬೆಲ್ಲ, ವೈಪಿಂಗ್ ಕ್ರೀಮ್ 3 ಐಟಮ್ನ ಯೂಸ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿರೋ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಬೈ ಚಾನ್ಸ್ ಏನಾದರೂ ವೈಪಿಂಗ್ ಕ್ರೀಮ್ ಇಲ್ಲ ಅಂತ ಅಂದರೆ ಹಸಿ ಹಾಲು ಇರುತ್ತಲ್ಲ, ಹಸಿ ಹಾಲಿಗೆ ಸ್ವಲ್ಪ ಹಾಲು ಪೌಡರ್ನ ಹಾಕಿಬಿಟ್ಟು ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬಿಟ್ಟು ಆ ಕ್ರೀಮ್ನೇ ಬಂದುಬಿಡುತ್ತಲ್ಲ ಅದನ್ನು ಕೂಡ ಹಾಕ್ಬೋದು. ಟೇಸ್ಟ್ ಮಾತ್ರ ನೀವು ವೈಪಿಂಗ್ ಕ್ರೀಮ್ ಯೂಸ್ ಮಾಡಿದಾಗ ಹೇಗೆ ಬರುತ್ತೋ ಆ್ಯಂಡ್ ಹಾಲು ಮಿಕ್ಸ್ ಮಾಡಿ ಕ್ರೀಮ್ ಮಾಡಿ ಯೂಸ್ ಮಾಡಿದಾಗೂ ಅದೇ ರೀತಿಯೇ ಟೇಸ್ಟ್ ಬರುತ್ತೆ. ಅದೇನು ತುಂಬ ಡಿಫ್ರೆನ್ಸ್ ಅಂತ ಏನೂ ಅನಿಸಲ್ಲ. ಸೊ ನಾನಿವಾಗ ಅದನ್ನ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಿಕ್ಸರ್ ಏನಾದ್ರು ಇತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡಿಬಿಟ್ಟು ವಿಕ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಅಥವಾ ಎಲೆಕ್ಟ್ರಿಕಲ್ ಏನಾದರೂ ಮಿಕ್ಸ್ ಮಾಡೋವಂಥದ್ದು ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಸೊ ನಾನಿಲ್ಲಿ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ತುಂಬ ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡಿದ್ರೆ ಅದು ಕರ್ಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು. ತಿಕ್ಕು ಪೇಸ್ಟ್ ಥರ ಬರುತ್ತೆ ಇನ್ನೊಂದು ಸ್ವಲ್ಪ. ಆ ರೀತಿ ಆದಮೇಲೆ ಅದನ್ನು ಒಂದು ಏರ್ ಟೈಟ್ ಕಂಟೈನರು ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಡಬೇಕು. ಟ್ರಾನ್ಸ್ಫರ್ ಮಾಡಿಬಿಟ್ಟು ನಿಮಗೆ ಟೈಮ್ ಇತ್ತು ಅಂದರೆ ಓವರ್ನೈಟ್ವರೆಗೂ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಬೈ ಚಾನ್ಸ್ ಅಷ್ಟೊಂದು ಟೈಮ್ ಇಲ್ಲ ಅಂತ ಅಂದರೆ ಒಂದು 5 to 6 ಅವರ್ಸ್ ಆದ್ರೂ ಫ್ರೀಝರಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರೋ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಓವರ್ನೈಟ್ ಇಟ್ಬಿಟ್ಟು ಐಸ್ ಕ್ರೀಮ್ನ ಇವಾಗ ತೆಗೆದಿರೋದು, ಅದಕ್ಕೆ ತುಂಬ ಗಟ್ಟಿಯಾಗಿದೆ. ಬೈ ಚಾನ್ಸ್ ನೀವೇನಾದರೂ ತಿನ್ನಬೇಕು ಅಂದರೆ ಒಂದು 5-10 ಮಿನಿಟ್ಸ್ ಮುಂಚೆನೇ ಔಟ್ಸೈಡ್ ತೆಗೆದಿಟ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗೆ ಬಂದುಬಿಡುತ್ತೆ ಐಸ್ ಕ್ರೀಮು. ಸೊ ನಾನಿಲ್ಲಿ ಡೈರೆಕ್ಟಾಗಿ ತೆಗೆದು ತೋರಿಸ್ತಾ ಇರೋದಕ್ಕೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಬಟ್ ನೀವು ಐಸ್ ಕ್ರೀಮ್ ಮಾತ್ರ ನಿಜವಾಗ್ಲೂ ಒಂದ್ಸತಿ ಮಾಡ್ಕೊಂಡು ತಿಂದ್ಬಿಟ್ರೆ ಆಪ್ಷನ್ ಸಿಕ್ಕಿದಾಗೆಲ್ಲ ಹಲಸಿನ ಹಣ್ಣು ಯೂಸ್ ಮಾಡಿಬಿಟ್ಟು ಈ ರೀತಿ ಐಸ್ ಕ್ರೀಮ್ ಮಾಡ್ಕೊತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ದಿ ವೇ, ನಿಮಗೆ ಶುಗರ್ ಒಂದು ಎಕ್ಸ್ಟ್ರಾ ಸ್ವಲ್ಪ ಅನ್ನೋದು ಬಿಟ್ಟರೆ ಆ್ಯಂಡ್ ಮನೇಲೇ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಐಸ್ ಕ್ರೀಮೆಲ್ಲ ಮಾಡಿ ಇಟ್ಟಾದಮೇಲೆ ನಾನು PVC ಪೈಪ್ಗಳನ್ನ ತಂದಿದ್ದೆ ಅಲ್ವಾ, ಕ್ಯಾನೋಪಿ ಡಿಸೈನ್ ಮಾಡಲಿಕ್ಕೆ. ಸೊ ಅದಕ್ಕೆ ಪ್ಲೈನಾಗಿ ಪೈಪೇ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಏನಾದರೂ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಗೋಲ್ಡನ್ ಕಲರ್ ಶೀಟ್ ಕೂಡ ತೊಗೊಂಡು ಬಂದಿದ್ದೆ. ಅದನ್ನ ಯೂಸ್ ಮಾಡಿಬಿಟ್ಟು ನೀಟಾಗಿ ಅದನ್ನೆಲ್ಲ ಕವರ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸು ನಾನು ಈ ರೀತಿ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟನೇ ಆಗೋಯ್ತು. ಚಿಕ್ಕದಾಗೆಲ್ಲ ಕಟ್ ಮಾಡಿಕೊಂಡು ಪೈಪ್ಗೆಲ್ಲ ಗಮ್ ಟೇಪ್ನ ಯೂಸ್ ಮಾಡಿಬಿಟ್ಟು ಹಾಕೋಕ್ಕೆ ಟೈಮ್ ಕೂಡ ತೊಗೊಳತ್ತೆ.
ಬಟ್ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು, ಏನೋ ಎಕ್ಸೈಟ್ಮೆಂಟ್ ಕೂಡ ನನಗೂ ಇತ್ತು, ಏನೋ ಸಮಥಿಂಗ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ ಅಲ್ವಾ ಈ ಸತಿ ಅಂತ. ಯಾವಾಗ್ಲೂ ನಾರ್ಮಲ್ ಆಗೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತೀವಿ, ಬಟ್ ಈ ರೀತಿ ನಾನು ಕ್ಯಾನೋಪಿ ಡಿಸೈನ್ ಮಾಡಬೇಕು ಅಂತ ತುಂಬ ಟೈಮಿಂದ ಅನ್ಕೊತಾ ಇದ್ದೆ, ಬಟ್ ನನಗೆ ಟೈಮ್ ಕೂಡ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಬರ್ಡೇ ಅಥವಾ ಆ್ಯನಿವರ್ಸರಿಗಾದರೂ ಮಾಡೋಣ ಅಂತ ಈ ಸತಿ ನನಗೆ ಆಪ್ಷನ್ ಸಿಕ್ತಲ್ವ, ಅದಕ್ಕೆ ಮಾಡೋಣ ಅಂತ ಕುತ್ಕೊಂಡು ಮಾಡ್ತಾ ಇದ್ದೀನಿ. ತುಂಬ ಟೈಮ್ ಕೂಡ ತಗೊಳುತ್ತೆ ನನಗೆ ಇದೆಷ್ಟು ಕಂಪ್ಲೀಟ್ ಮಾಡೋಕ್ಕೇ ಆಲ್ಮೋಸ್ಟ್ ಒಂದು 2 hours ಆಗೋಯ್ತು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲದೂ ಕಡೆನೂ ಮಾಡಬೇಕು. ಆ್ಯಂಡ್ ಒಬ್ಬಳೇ ಕೂಡ ಇದ್ದೆ ಅಲ್ವಾ, ಸೊ ಅವರು ಸ್ವಲ್ಪ ಬ್ಯುಸಿ ಇದ್ದ, ಹಾಗಾಗಿ ನಾನು ಒಬ್ಬಳೇ ಮಾಡಿದೆ. ಸೊ ನಿನ್ನೆ ರಾತ್ರಿ ನಾನು ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ. ಸೊ 10 o'clock ಆಯ್ತಲ್ಲ, ನನಗೆ ಟಯರ್ಡ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೆ ವಿಡಿಯೋನಲ್ಲೇ ಕ್ಲೋಸ್ ಮಾಡಿದೆ. ಆ್ಯಂಡ್ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು, ಸೊ ಮನೆಯಲ್ಲೂ ಎಲ್ಲ ಪೂಜೆ ಮಾಡಿ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀನಿ. ಸಿಂಪಲ್ಲಾಗಿ ಒಂದು ಸೀರೆ ಉಟ್ಟಿದ್ದೀನಿ ಅಷ್ಟೇ, ಪ್ಲೈನು. ನಂಗೆ ಗೊತ್ತು ನಾನು ಚೆನ್ನಾಗಿ ಉಟ್ಟಿಲ್ಲ ಅಂತ, ಬಟ್ ಸಮ್ಮು ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ಓಕೆ, ಟೆಂಪಲ್ಗೆ ಹೋಗಿ ಬರೋ ತನಕ ಹೇಗೋ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಆ್ಯನಿವರ್ಸರಿ ದಿನ ಟೆಂಪಲ್ಗೆ ಹೋಗ್ತಾ ಇರೋದು ಆ್ಯಂಡ್ ಸ್ಯಾರಿ ವೇರ್ ಮಾಡಿರೋದು ನಾನು. ಲಾಸ್ಟ್ ಟೈಮ್ ಎಲ್ಲ ನಾವು ಬರೀ ಟ್ರಿಪ್ಪಲ್ಲಿ ಇದ್ವಲ್ಲ, ಸೊ ಟೆಂಪಲ್ಗೂ ಹೋಗೋಕ್ಕಾಗಿರಲಿಲ್ಲ ಆ್ಯಂಡ್ ಯಾವುದು ಸ್ಯಾರಿನೂ ನಾನು ವೇರ್ ಮಾಡಿರಲಿಲ್ಲ. ಸೊ ಇವತ್ತು ಮನೇಲೇ ಇದೀವಲ್ಲ, ಅದಕ್ಕೆ ಸೊ ಸ್ಯಾರಿ ವೇರ್ ಮಾಡಿದ್ದೀನಿ. ಟೆಂಪಲ್ಗೆ ಕೂಡ ಇವಾಗ ಹೊರಡಬೇಕು. ಆಲ್ರೆಡಿ ಸಿದ್ದು ಕಾರ್ ತೆಗಿಯೋಕ್ಕೆ ಕೆಳಗಡೆ ಹೋಗಿದ್ದಾರೆ. ಸೊ ನೋಡೋಣ ಟೆಂಪಲ್ಗೆ ಹೋದ್ಮೇಲೆ ಹೇಗಾಗುತ್ತೆ ಅಂತ ದಿನ. ಮನೇಲೂ ಅಷ್ಟೇ ಸಿಂಪಲ್ ಆಗಿ ಪೂಜೆ ಮಾಡಿದೀವಿ, ತುಂಬಾ ಏನು ಇವತ್ತು ಗ್ರ್ಯಾಂಡ್ ಆಗಂತ ಏನೂ ಮಾಡಕ್ ಹೋಗಿಲ್ಲ. ಡೈಲಿ ಹೇಗೆ ಮಾಡ್ತೀವೋ ಹಾಗೆ ಪೂಜೆ ಮಾಡಿಬಿಟ್ಟು ಟೆಂಪಲ್ ಹತ್ರ ಬಂದ್ವಿ. ನಾವಿವತ್ತು ಹೋಗಿರೋದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್. ಇದಿರೋದು ಮಲ್ಲೇಶ್ವರಮಲ್ಲಿ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲರಿಗೂ ಗೊತ್ತೇ ಇರುತ್ತೆ ಈ ಟೆಂಪಲು. ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತಾರೆ, ಬಟ್ ನಮಗಿದು ಫಸ್ಟ್ ಟೈಮು. ನಾನು ತುಂಬ ಟೈಮಿಂದ ಅನ್ಕೊತಾ ಇದ್ದೆ ಹೋಗಬೇಕು ಅಂತ, ಬಟ್ ಆಗ್ತಾನೆ ಇರಲಿಲ್ಲ. ಬಟ್ ಇವತ್ತು 2 ದೇವಸ್ಥಾನ ಆಪ್ಷನ್ಸ್ ಕೊಟ್ಟಿದ್ದೆ, ಅದಕ್ಕೆ ಹೋಗೋಣ ಅಥವಾ ಇದಕ್ಕೆ ಹೋಗೋಣ ಅಂತ, ಬಟ್ ಈ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ದ. ಸೊ ಹಾಗಾಗಿ ಈ ಟೆಂಪಲ್ಗೆ ಬಂದ್ವಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಟೆಂಪಲಿಗೆ ಬಂದಿರೋದು, ತುಂಬ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ಸ್ ಸಿನಿ, ಒಳ್ಳೆ ಟೆಂಪಲ್ ಸೆಲೆಕ್ಟ್ ಮಾಡಿದ್ಯಾ, ತುಂಬ ಚೆನ್ನಾಗಿದೆ. ನನಗೆ ಗೊತ್ತು ಮಲ್ಲೇಶ್ವರಂ ಮತ್ತು ರಾಜನಗರಲ್ಲಿ ತುಂಬ ದೇವಸ್ಥಾನಗಳಿದಾವೆ ಅಂತ, ಅದಕ್ಕೆ ನಾನು ಅದು ಹೆಂಗೂ ನೋಡಿದ್ವಲ್ಲ, ಅದಕ್ಕೆ ಮಲ್ಲೇಶ್ವರಂ ಹೋಗೋಣ ಅಂತ. ಆ್ಯಂಡ್ ಈ ಟೆಂಪಲ್ ಹಿಸ್ಟ್ರಿ ಕೂಡ ತುಂಬ ಚೆನ್ನಾಗಿದೆ. ನಾನೊಂದು ಸ್ವಲ್ಪ ಕೇಳಿದ್ದೆ, ಬಟ್ ಫುಲ್ ಡೀಟೇಲಾಗಿ ನನಗೂ ಏನೂ ಗೊತ್ತಿಲ್ಲ. ಇಲ್ಲಿರೋದು ಲಿಂಗ ಉದ್ಭವ ಲಿಂಗ ಅಂತೆ. ಸೊ ಮಲ್ಲಿಕಾರ್ಜುನ ದೇವಸ್ಥಾನ ಅನ್ನೋದಕ್ಕಿಂತ ಕಾಡು ಮಲ್ಲೇಶ್ವರ ಅಂತಲೇ ತುಂಬ ಫೇಮಸ್ ಆಗಿಬಿಟ್ಟಿದೆ. ಆ್ಯಂಡ್ ಒಳಗಡೆನೂ ಅಷ್ಟೇ ತುಂಬ ಚಿಕ್ಕ ದೇವರು ವಿಗ್ರಹಗಳು ತುಂಬ ಇದೆ, ತುಂಬ ದೇವರುಗಳಿದೆ ಒಳಗಡೆ. ಗಣಪತಿ ಆ್ಯಂಡ್ ಕಾಶಿ ವಿಶ್ವನಾಥ, ಮಹಾವಿಷ್ಣು, ಸೂರ್ಯನಾರಾಯಣ, ಆಂಜನೇಯ ಆ್ಯಂಡ್ ಕಾಲಭೈರವ, ಅರುಣಾಚಲೇಶ್ವರ, ಪಾರ್ವತಿ, ನವಗ್ರಹ ಆ್ಯಂಡ್ ದುರ್ಗಾದೇವಿ, ತುಂಬ ಚಿಕ್ಕ ದೇವ್ರ ವಿಗ್ರಹಗಳು ಚಿಕ್ಕ ಟೆಂಪಲ್ ಥರ ಮಾಡಿ ಚೆನ್ನಾಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋಕ್ಕೆ. ಆ್ಯಂಡ್ ಎಲ್ಲ ದೇವರುಗಳು ಅಷ್ಟೇ. ಇದು ಕಾಶಿ ವಿಶ್ವನಾಥ, ಅದ್ರ ಎದುರುಗಡೆನೆ ಒಂದು ಚಿಕ್ಕ ಬಸವಣ್ಣನ ಕೂಡ ಇಟ್ಟಿದ್ರು. ಬಸವಣ್ಣನಿಂದ ಈಶ್ವರನ್ ನೋಡಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ಬಿಟ್ಟು ಹಿಸ್ಟ್ರಿನೇ ಇದೆ ಅಲ್ವಾ, ಅದಕ್ಕೆ ನಾನು ಕೂಡ ಆಗುತ್ತಾ ಅಂತ ಹೇಳ್ಬಿಟ್ಟು ಬಗ್ಗಿ ಬಸವಣ್ಣನಿಂದ ನೋಡ್ತಾ ಇದ್ದೆ ಕಾಶಿ ವಿಶ್ವನಾಥ ದೇವ್ರನ್ನ. ಆ್ಯಂಡ್ ನವಗ್ರಹಗಳಿಗೂ ಅಷ್ಟೇ ಪೂಜೆ ಮಾಡೋರೆಲ್ಲ ಮಾಡ್ತಾ ಇದ್ರು. ಆ್ಯಂಡ್ ವೀಕ್ ಡೇಸ್ ಆದ್ರೂ ತುಂಬ ಜನ ಇದ್ರು. ಬೆಳಿಗ್ಗೆ ರುದ್ರಾಭಿಷೇಕ ಕೂಡ ಇರುತ್ತಂತೆ, ಸೊ ಅದು ಕೂಡ ನಡೀತಾ ಇತ್ತು. ಆ್ಯಂಡ್ ಟೆಂಪಲ್ ತುಂಬ ಕೂಲ್ ಆಗಿತ್ತು, ನನಗೆ ತುಂಬ ಇಷ್ಟ ಆಯಿತು ಟೆಂಪಲ್ಲು.